ನಮಸ್ಕಾರ ರೈತ ಬಾಂಧವರೇ. ಇವತ್ತು ನಾವು ಟೊಮೆಟೊ ತೋಟದಲ್ಲಿ ಕಾಣಿಸಿಕೊಳ್ಳುವ ಒಂದು ಸಣ್ಣ ಆದ್ರೆ ತುಂಬಾ ಗಂಭೀರವಾದ ಸಮಸ್ಯೆಯ ಬಗ್ಗೆ ಮಾತಾಡೋಣ. ಇದನ್ನ ಆರಂಭದಲ್ಲೇ ನಾವು ಗಮನಿಸದೆ ಹೋದ್ರೆ ನಮ್ಮ ಇಳುವರಿ ಮೇಲೆ ದೊಡ್ಡ ಹೊಡೆತ ಬೀಳಬಹುದು. ಬನ್ನಿ ನಮ್ಮ ಜೊತೆ ತೋಟದೊಳಗೆ ಒಂದು ಸುತ್ತು ಹಾಕೋಣ. ಹೀಗೆ ದೂರದಿಂದ ನೋಡಿದ್ರೆ ಬೆಳೆ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿ ಕಾಣುತ್ತೆ ಅಲ್ವಾ? ಆದ್ರೆ ನಿಜವಾದ ಕಥೆ ಶುರುವಾಗೋದೇ ಎಲೆಗಳ ಮೇಲೆ. ಹಾಗಾದ್ರೆ ಬನ್ನಿ ಸ್ವಲ್ಪ ಹತ್ರದಿಂದ ಗಿಡವನ್ನೊಮ್ಮೆ ನೋಡೋಣ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿಯೇ ಕಾಣಿಸ್ತೆ, ಆದ್ರೆ ಒಂದು ಸಣ್ಣ ಸುಳಿವು ಒಂದು ದೊಡ್ಡ ಸಮಸ್ಯೆಯನ್ನ ನಮಗೆ ತಿಳಿಸ್ತೆ. ಈ ಎಲೆಯನ್ನೊಮ್ಮೆ ನೋಡಿ. ಏನಿದು? ಯಾರೋ ಬಿಳಿ ಪೆನ್ಸಿಲ್ನಲ್ಲಿ ಗೀಚಿದ ಹಾಗೆ ಗೆರೆಗಳು ಕಾಣಿಸ್ತಾ ಇದೆಯಲ್ಲ? ಇದೇನು ಅಂತ ತುಂಬಾ ಜನ ಇದನ್ನೊಂದು ರೋಗ ಅಂತ ಅಂದ್ಕೊಳ್ತಾರೆ. ಆದ್ರೆ ವಾಸ್ತವ ಸಂಗತಿನೇ ಬೇರೆ. ಈ ಬಿಳಿ ಗೀರುಗಳು ಇದೆಯಲ್ಲ, ಇದು ರೋಗ ಅಲ್ಲ. ಇದು ಎಲೆಯೊಳಗೆ ಒಂದು ಕೀಟ ಕೊರೆದು ಮಾಡಿರೋ ಸುರಂಗ. ಇದಕ್ಕೆ ಸರ್ಪೆಂಟೈನ್ ಲೀಫ್ ಮೈನರ್ ಅಂತ ಕರೀತಾರೆ. ನಾವು ಸರಳವಾಗಿ ಎಲೆ ಸುರಂಗದ ಹುಳು ಅಂತ ಹೇಳ್ಬೋದು. ಇದನ್ನ ಗಮನಿಸೋದು ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ಈ ಸುರಂಗ ಹೇಗಾಗತ್ತೆ? ಆ ಕೀಟ ಎಲೆಯೊಳಗೆ ನಿಜವಾಗಿ ಏನ್ ಮಾಡುತ್ತೆ ಅಂತ ಈಗ ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ. ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಎಲೆಯ ಮೇಲೆ ಕೂತು ತಿನ್ನಲ್ಲ. ಬದಲಾಗಿ ಎಲೆಯೊಳಗೆ ಸೇರ್ಕೊಂಡು ಅಲ್ಲಿರೋ ಹಸಿರು ಭಾಗ ಅಂದ್ರೆ ಪತ್ರಹರಿತವನ್ನ ತಿಂತ ಹೋಗುತ್ತೆ. ಹೇಗೆಂದ್ರೆ, ನಮ್ಮ ಅಡಿಗೆ ಮನೆ ಬಾಗಿಲು ಮುಚ್ಕೊಂಡೇ ಇದ್ರೂ ಒಳಗಿನಿಂದ ಯಾರೋ ಸಾಮಾನುಗಳನ್ನ ಖಾಲಿ ಮಾಡ್ದ ಹಾಗೆ. ಇದರ ಜೀವನ ಚಕ್ರ ತುಂಬಾ ಸರಳವಾಗಿರುತ್ತೆ. ಮೊದಲು ಒಂದು ಸಣ್ಣ ನೊಣ ಬರುತ್ತೆ. ಎಲೆ ಮೇಲೆ ಕಣ್ಣಿಗೆ ಕಾಣಿಸಿದಷ್ಟು ಸಣ್ಣದಾಗಿ ಮೊಟ್ಟೆ ಇಟ್ಟು ಹೋಗುತ್ತೆ. ಆಮೇಲೆ ಆ ಮೊಟ್ಟೆಯಿಂದ ಹೊರಬಂದ ಮರಿಹುಳು ನೇರವಾಗಿ ಎಲೆಯ ಚರ್ಮವನ್ನ ಕೊರೆದು ಒಳಗೆ ಹೋಗುತ್ತೆ. ಅಲ್ಲಿಂದ ಅದು ಒಳಗಿನ ಹಸಿರು ಪದಾರ್ಥವನ್ನ ತಿನ್ನುತ್ತಾ ತನ್ನ ದಾರಿಯನ್ನ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಆ ದಾರಿಯೇ ನಮಗೆ ಹೊರಗಡೆಯಿಂದ ಈ ಬಿಳಿ ಗೆರೆಯಾಗಿ ಕಾಣಿಸೋದು. ಇದನ್ನ ಇನ್ನೊಂದು ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಗೋಡೆಗೆ ಗೆದ್ದಲು ಹಿಡಿದ ಹಾಗೆ. ಹೊರಗಿನಿಂದ ನೋಡೋಕೆ ಗೋಡೆ ಬಣ್ಣ ಎಲ್ಲ ಚೆನ್ನಾಗೇ ಕಾಣುತ್ತೆ, ಆದ್ರೆ ಒಳಗೊಳಗೆ ಹಾನಿ ಆಗ್ತಾ ಇರುತ್ತೆ ಅಲ್ವಾ? ಇದೇ ಕಾರಣಕ್ಕೆ ನಾವು ಎಲೆ ಮೇಲೆ ಸುಮ್ನೆ ಏನಾದ್ರೂ ಔಷಧಿ ಹೊಡೆದ್ರೆ ಈ ಹುಳುವಿಗೆ ಅದು ತಾಗೋದೇ ಇಲ್ಲ. ನೋಡಿ, ಈ ಚಿತ್ರದಲ್ಲಿ ಆ ಸುರಂಗದ ಕೊನೆಯಲ್ಲಿ ಆ ಮರಿಹುಳು ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಹಂತದಲ್ಲೇ ನಾವಿದನ್ನ ಗುರ್ತಿಸ್ಬಿಟ್ರೆ ನಿಯಂತ್ರಣ ಮಾಡೋದು ತುಂಬಾನೇ ಸುಲಭವಾಗತ್ತೆ. ಸರಿ, ಒಂದು ಎಲೆ ಹಾಳಾದ್ರೆ ಏನಾಗುತ್ತೆ ಅಂತ ನಾವು ಅನ್ಕೋಬಹುದು. ಆದ್ರೆ ಈ ಸಮಸ್ಯೆ ನಿಧಾನವಾಗಿ ಇಡೀ ಗಿಡದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತನೂ ನಾವು ನೋಡ್ಬೇಕಾಗತ್ತೆ. ಮೊದಲು ಒಂದೆರಡೆಲೆಗಳಲ್ಲಿ ಶುರುವಾಗುತ್ತೆ, ಆದ್ರೆ ನೋಡ್ತಿದ್ದಂತೆ ಗಿಡ ಪೂರ್ತಿ ಹರಡ್ಬಿಡುತ್ತೆ. ನೋಡಿ, ಎಲೆಯ ಹಸಿರು ಭಾಗಾನೇ ಗಿಡದ ಅಡಿಗೆ ಮನೆ ಇದ್ದಾಗೆ. ಸೂರ್ಯನ ಬೆಳಕಿನಿಂದ ಆಹಾರ ತಯಾರಿಸೋ ಜಾಗನೇ ಅದು. ಆ ಅಡಿಗೆ ಮನೆಯೇ ಹಾಳಾದ್ಮೇಲೆ ಗಿಡಕ್ಕೆ ಸರಿಯಾಗಿ ಆಹಾರ ತಯಾರಿಸ್ಕೊಳ್ಳೋಕೆ ಆಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ, ಗಿಡ ನಿಧಾನವಾಗಿ ತನ್ನ ಶಕ್ತಿ ಕಳ್ಕೊಳ್ಳುತ್ತೆ. ಇದನ್ನ ಒಂದು ದೊಡ್ಡ ಮಷೀನ್ನಲ್ಲಿ ಒಂದೊಂದೇ ಸಣ್ಣ ವೈರ್ ಕಟ್ ಮಾಡಿದ ಹಾಗೆ ಅಂತ ಹೋಲಿಸಬಹುದು. ಮಷೀನ್ ಓಡ್ತಾ ಇರುತ್ತೆ, ಆದ್ರೆ ಅದರ ಶಕ್ತಿ, ಅದರ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇನೆ ಗಿಡ ದುರ್ಬಲ ಆಗುತ್ತೆ, ಹೂವು ಕಾಯಿ ಕಟ್ಟೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸರಿ, ಈಗ ಸಮಸ್ಯೆಯನ್ನ ಗುರುತಿಸೋದು ಹೇಗೆ ಅಂತ ಗೊತ್ತಾಯ್ತು. ಈಗ ಇದನ್ನ ನಿಯಂತ್ರಿಸೋಕೆ ಕೆಲವು ಸರಳ ರಾಸಾಯನಿಕಗಳಿಲ್ಲದ ಉಪಾಯಗಳನ್ನ ನೋಡೋಣ. ಮೊದಲನೇ ಕೆಲ್ಸ, ಈ ತರ ಸುರಂಗ ಕಂಡ ತಕ್ಷಣ ಆ ಎಲೆಯನ್ನ ಕಿತ್ತು ದೂರ ಹಾಕಿ ನಾಶ ಮಾಡ್ಬಿಡ್ಬೇಕು. ಇದು ರೋಗ ಹರಡದಂತೆ ತಡೆಯೋಕೆ ನಾವು ಮಾಡೋ ಮೊದಲನೇ ಕೆಲ್ಸ. ಆಮೇಲೆ ಗಿಡದ ಬುಡದಲ್ಲಿರೋ ಹಳೆ ಕೆಳಲಿನ ಎಲೆಗಳನ್ನ ತೆಗೆದುಹಾಕಿ. ಇದರಿಂದ ಚೆನ್ನಾಗ್ ಗಾಳಿ ಆಡುಕೆ, ಕೀಟಗಳಿಗೆ ಅಡಗಿಕೊಳ್ಳೋಕೆ ಜಾಗ ಇರೋದಿಲ್ಲ. ಜೊತೆಗೆ ತೋಟದಲ್ಲಿ ಹಳದಿ ಬಣ್ಣದ ಅಂಟು ಬಲೆಗಳನ್ನ ಹಾಕಿದ್ರೆ ಆ ನೊಣಗಳು ಬಂದು ಅದಕ್ಕೆ ಅಂಟುಕೊಳ್ತವೆ. ಅದರಿಂದ ಅವುಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ. ಈ ಎರಡು ಚಿತ್ರಗಳನ್ನೊಮ್ಮೆ ನೋಡಿ. ಎಡಗಡೆ ಏನೂ ಮಾಡದೆ ಹಾಗೆ ಬಿಟ್ಟಾಗ ಹಾನಿ ಎಷ್ಟೊಂದು ಜಾಸ್ತಿಯಾಗಿದೆ. ಆದ್ರೆ ಬಲಭಾಗದಲ್ಲಿ ಕೆಳಗಿನ ಎಲೆಗಳನ್ನ ತೆಗೆದು ಸ್ವಲ್ಪ ಕಾಳಜಿ ವಹಿಸಿದಾಗ ಗಿಡ ಎಷ್ಟು ಆರೋಗ್ಯವಾಗಿದೆ ಅಂತ ನೋಡ್ಬೋದು. ಸಾಮಾನ್ಯವಾಗಿ ಗಿಡಗಳನ್ನ ತುಂಬಾ ಹತ್ತತ್ರ ನೆಟ್ಟಾಗ ಅಥವಾ ಎಲೆಗಳು ತುಂಬಾ ದಟ್ಟವಾಗಿ ಬೆಳೆದಾಗ ಅಲ್ಲಿ ನೆರಳು, ತೇವಾಂಶ ಎಲ್ಲ ಹೆಚ್ಚಿರುತ್ತೆ. ಈ ಥರ ಕಿಕ್ಕಿರದ ವಾತಾವರಣವೇ ಈ ಕೀಟಗಳು ಬಂದು ಆರಾಮವಾಗಿ ಮೊಟ್ಟೆ ಇಟ್ಟು ವಂಶಾಭಿವೃದ್ಧಿ ಮಾಡೋಕೆ ಹೇಳಿ ಮಾಡಿಸಿದ ಜಾಗ ಆಗಿರುತ್ತೆ. ಸರಿ, ಇಷ್ಟೆಲ್ಲ ಮಾಡಿದ್ರೂ ಕೂಡ ಕೀಟದ ಬಾಧೆ ನಿಯಂತ್ರಣಕ್ಕೆ ಬರಲಿಲ್ಲ, ತುಂಬಾ ಜಾಸ್ತಿ ಆಗಿದೆ ಅಂದ್ರೆ ಮಾತ್ರ ಕೊನೆಯ ಅಸ್ತ್ರವಾಗಿ ರಾಸಾಯನಿಕ ಸಿಂಪಡಣೆ ಬಗ್ಗೆ ಯೋಚಿಸಬಹುದು. ಆದ್ರೆ ಇಲ್ಲೊಂದು ಮುಖ್ಯವಾದ ಎಚ್ಚರಿಕೆ. ದಯವಿಟ್ಟು ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಅಧಿಕಾರಿಗಳನ್ನಾಗ್ಲಿ ಅಥವಾ ಕೃಷಿ ತಜ್ಞರನ್ನಾಗ್ಲಿ ಕೇಳಿ ಅವರು ಹೇಳಿದ ಔಷಧಿಯನ್ನ ಅವರು ಹೇಳಿದ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು.
ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠವಾದ್ರೂ ಏನು? ನೋಡಿ, ನಮ್ಮತ್ರ ಇರೋ ದೊಡ್ಡ ಶಕ್ತಿ ಅಂದ್ರೆ ಬೇರೇನೂ ಅಲ್ಲ, ನಮ್ ಕಣ್ಣುಗಳೇ. ಪ್ರತಿದಿನ ತೋಟದಲ್ಲಿ ಒಂದ್ ಸುತ್ತ ಹಾಕಿ ಗಿಡಗಳನ್ನ ಹತ್ತಿರದಿಂದ ಗಮನಿಸ್ತಾ ಇದ್ರೆ ಅರ್ಧ ಸಮಸ್ಯೆಗಳು ಬರೋಕ್ ಮುಂಚೆನೇ ನಮ್ಗೆ ಗೊತ್ತಾಗತ್ತೆ. ಹಾಗಾದ್ರೆ ನಾವು ಕಲಿಬೇಕಾದ ನೀತಿ ಏನು ಅಂದ್ರೆ, ನಾವು ಮಾಡ್ಬೇಕಿರೋದು ಇಷ್ಟೇ: ಪ್ರತಿದಿನ ನಮ್ಮ ಹೊಲದಲ್ಲಿ ನಡೆದು ಪ್ರತಿಯೊಂದು ಗಿಡವನ್ನು ಪ್ರೀತಿಯಿಂದ ಹತ್ತಿರದಿಂದ ಗಮನಿಸ್ಬೇಕು. ಆಗ ಗಿಡಗಳೇ ನಮ್ಗೆ ಅವುಗಳ ಸಮಸ್ಯೆಯನ್ನ ಹೇಳ್ತವೆ. ಆ ಭಾಷೆಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಮಾಹಿತಿ ನಿಮಗೆ ಸಹಾಯ ಮಾಡಿದೆ ಅಂತ ನಾವು ನಂಬುತ್ತೇವೆ. ಇದು ಬೇರೆ ರೈತ ಬಾಂಧವರಿಗೂ ತಲುಪಲಿ ಅಂತ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಇನ್ನೂ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.